ಗೌಡ್ರೆ ನೀವು ಇಲ್ಲಿದ್ದೀರಾ? ನಾವೆಲ್ಲ ಕಡೆ ಹುಡ್ಕಾಡಿದ್ವಿ, ನೀವು ಹಿಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿಲ್ಲ ಬಿಡಿ. ಹೋಗಲ್ಲ, ಗೌಡ್ರು ಹಿಂಗೆ ಮಾಡಬಾರ್ದಾಗಿತ್ತು. ಈ ನನ್ನ ಮಕ್ಳು ಯಾಕೆ ಹಿಂಗೆ ಅಂತಿದ್ದಾರೋ? ಎಸಿ ಏನಾದರೂ ಗೊತ್ತಾಗ್ಬಿಡ್ತಾ? ಏನ್ರಲ್ಲ, ಏನು ಮಾಡಬಾರ್ದಾಗಿತ್ತು? ಇದೇನು ಗೌಡ್ರೆ, ಏನು ಹಿಂಗೆ ಮಾತಾಡಿರಿ? ಈಟೊಂದು ದೊಡ್ಡ ವಿಷಯ ನಡೆದದೆ. ಅಲ್ಲ, ನೀವಾದ್ರೂ ಒಂದು ಮಾತು ಹೇಳಕ್ಕಿಲ್ವಾ? ಯಾರೋ ಮೂರನೇ ವ್ಯಕ್ತಿ ಬಾಯಿಂದ ತಿಳ್ಕೊಳಂಗಾಯ್ತಪ್ಪ. ಏಯ್, ಈಗೇನಾಯ್ತು ಅಂತ ನೆಟ್ಟಿಗೆ ಹೇಳ್ತೀರಾ ಅಥವಾ ನೆಟ್ಟಿಗೆ ನ್ಯಾತಾಕ್ಬಿಟ್ಟ? ಗೌಡ್ರೆ ಅದೇ ದೇವ್ರ ತಾಳಿ ವಿಷಯ. ಅಯ್ಯಯ್ಯೋ, ಗೊತ್ತಾಗೋಯ್ತಾ? ಅದು ಅದೇ ಹೇಳಕ್ ಬಂದಿದ್ದು. ಯಾರೋ ಎತ್ಬಿಟ್ರಂತೆ. ಆದ್ರೂ ಈ ವಿಷಯ ನಮ್ಗೆ ಹೇಳಿಲ್ವಲ್ಲ ನೀವು? ಲೇ, ತಾಳಿ ಕದ್ದಾಯ್ತಲ್ಲ. ಲೇ, ತಾಳಿನ ಬೇರೆಯವ್ರು ಕದ್ದಾಯ್ತು, ಅದನ್ನ ನಮ್ಮ ಅಪ್ಪಾಜಿ ಪುನಃ ಮಾಡಿಸ್ಕೊಟ್ಟು ಆಯ್ತು. ಇನ್ ಯಾಕೆ ಅದೆಲ್ಲ ಬಿಡ್ರಲ್ಲ? ಬಿಟ್ಬಿಡಮ್ಮ. ನೀವು ಈ ನಡುವೆ ಮಾತು ಬಿಟ್ಟಂಗೆ ನಮ್ಮ 3 ಜನನೂ ಬಿಡ್ತಾ ಇದ್ದೀರಾ. ಈಗೀಗಂತೂ ನಮ್ಮನ್ನು ಬಿಟ್ಬಿಟ್ಟು ಏನೇನೋ ಮಾಡ್ತಿದ್ರಿ, ಏನೂ ಹೇಳೋದೇ ಇಲ್ಲ. ಸರಿ ಬಿಡಿ, ಈಟ್ ಬೇಗ ನಾವು ಬೇರೆ ಆಗ್ಬಿಟ್ವಾ? ಲೇ, ನನ್ನ ಬಾಧೆ ನನ್ಗಾಗದೆ, ನೀವು ಒಳ್ಳೆ ಗೌಡ್ರೆ, ನಿಮ್ಮ ಬಾಧೆಗೆ ಔಷಧಿ ಇವತ್ತು ದೇವಸ್ಥಾನದಲ್ಲಿ ಐತೆ. ಗೌಡ್ರೆ ಅದಕ್ಕೆ ಸುಮ್ಮನಿರಲ್ಲ, ಸುಳ್ಳು ಹೇಳ್ಬೇಡ್ರಿ. ಇದೇನು ಗೌಡ್ರೆ ಹಿಂಗಂದಿರಾ? ಈಟ್ ದಿನ ಅದಕ್ಕೆ ವಿಷಯ ಎತ್ತಿದ್ರೆ ನಮ್ಮ 3 ಜನನು ಬಿಟ್ಬಿಟ್ಟು ಗಾಡಿ ಎತ್ಕೊಂಡು ಹೊಂಟಾಯ್ತಾ ಇದ್ರಿ. ಇವಾಗ ನೋಡ್ರೆ ಸೈಲೆಂಟಾಗಿ ಸಪ್ಪಗೆ ನಿಂತಿದ್ದೀರಲ್ಲ, ಏನು ವಿಶೇಷ? ಮುನ್ಸ್ವಾಮಿ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಹೆಂಗೆ? ಮೊದಲೇ ನನ್ನ ತಲೆ ಕೆಟ್ಟು ಗೊಬ್ಬರ ಕೂತದೆ. ನೀವೆಲ್ಲ ಬಂದಿಲ್ಲಿ ಸುಮ್ಮನೆ ಆಡ್ತಿದ್ರ್ಯಾ? ಸುಮ್ಕೆ ಹೋಗ್ರಲ್ಲ. ಏನ್ ಮಕ್ಕ ನೋಡ್ತಿದ್ರಾ? ಹೋಗ್ರಲ್ಲ. ಆಯ್ತು ಬಿಡಿ, ಹೋಯ್ತೀವಿ. ರೀ, ಅಮ್ಮಂಗೆ ಒಂದು ಕಾಲ್ ಮಾಡಿಬಿಡ್ಲಾ? ರಿಸಲ್ಟ್ ವಿಷಯ ಹೇಳ್ತೀನಿ. ಶೋರ್, ಮಾಡಿ. ಜಾನು, ಹೇಳಮ್ಮ. ಅಮ್ಮ, ರಿಸಲ್ಟ್ ಅನೌನ್ಸ್ ಆಯ್ತಮ್ಮ. ಯಾಕೆ ಬೇಜಾರಲ್ಲಿದ್ಯಾ? ರಿಸಲ್ಟ್ ಏನಾಯ್ತಮ್ಮ? ಅದು ಏನು ಅಂತ ಹೇಳಮ್ಮ. ನೋಡು, ನೀನ್ ಈ ರೀತಿ ಮಾತಾಡಿದ್ರೆ ಭಯ ಆಗತ್ತಮ್ಮ. ಎಲ್ಲ ಪರೀಕ್ಷೆಗಳ್ನು ಚೆನ್ನಾಗಿ ಬರ್ದಿದೀಯ ತಾನೇ? ಬರ್ತಿದ್ದೆ ಅಮ್ಮ, ಆದ್ರೂ ಕಾಲೇಜ್ಗೆ ಫಸ್ಟ್ ಬಂದ್ಬಿಟ್ಟೆ. ಜಾನು, ನಿಜ ಹೇಳ್ತಾ ಇದೀಯಾ? ಅಯ್ಯೋ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗ್ ಗೊತ್ತು ನೀನ್ ಚೆನ್ನಾಗಿ ಬರ್ದಿರ್ತೀಯ, ಪಾಸ್ ಆಗ್ತೀಯ ಅಂತ. ಆದ್ರೆ ಕಾಲೇಜ್ಗೆ ಫಸ್ಟ್ ಬಂದಿದ್ಯಾ? ಮೊದ್ಲು ಈ ವಿಷಯ ಎಲ್ರಿಗೂ ಹೇಳ್ಬೇಕು. ಇವತ್ ನಿನ್ ಹೆಸರೇಳಿ ಎಲ್ರಿಗೂ ಸಿಹಿ ಅಡಿಗೆ ಮಾಡಾಕ್ತೀನಿ. ಆದ್ರೂ ಎಷ್ಟು ಹೆದರ್ಸ್ಬಿಟ್ಟೆ ನೀನು. ಇದಕ್ಕೆಲ್ಲ ಕಾರಣ ನೀನು ಮತ್ತೆ ಅಪ್ಪ. ಎಷ್ಟೇ ಕಷ್ಟ ಇದ್ರೂ ನಾನು ಓದಿಗೆ ಮಾತ್ರ ನೀವು ಯಾವತ್ತೂ ತೊಂದರೆ ಮಾಡಿಲ್ಲ. ನೀವಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡೋಕ್ಕಾಗ್ತಿತ್ತ ಹೇಳು? ಓದ್ಸೋರು ಮುಖ್ಯ ಅಲ್ಲಮ್ಮ, ಓದೋರು ಮುಖ್ಯ. ನೀನು ನಮ್ ನಂಬಿಕೆನ ಉಳಿಸ್ಬಿಟ್ಟೆ. ನಮ್ಮ ಅಳಿಯಂದ್ರು ನಿನ್ ರಿಸಲ್ಟ್ ನೋಡಿ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಖುಷಿ ಆಗದೆ ಇರ್ತಾರ? ಹೆಂಡತಿ ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ ಅಂದ್ರೆ ಫುಲ್ ಖುಷಿಯಾಗಿದ್ದಾರೆ. ಸರಿ ಇರು, ನಾನು ಅಕ್ಕಂಗೂ ಮೊದಲು ಫೋನ್ ಮಾಡಿ ರಿಸಲ್ಟ್ ವಿಷಯ ಹೇಳಬೇಕು. ನಿಂಗೆ ಆಮೇಲೆ ಮಾಡ್ತೀನಿ. ಸರಿಯಮ್ಮ, ಹುಷಾರು. ಸರಿ, ಬಾಯ್ ಬಾಯ್. ರೀ, ಅಕ್ಕಂಗೆ ಒಂದು ಫೋನ್ ಮಾಡಿಬಿಡ್ಲಾ ಪ್ಲೀಸ್? ಸರಿ ಜಾನು, ಇವತ್ತಿನ ಖುಷಿನ ಯಾರೂ ತೊಳೆಯೋಕ್ಕಾಗಲ್ಲ. ಮಾಡಿ ಮಾಡಿ. ಸರಿ. ಜಾನು,
ರಿಸಲ್ಟ್ ಏನಾಯ್ತು? ಹಾ, ಏನಾಗಿರ್ಬೋದು ಗೆಸ್ ಮಾಡು. ನೀನಿಷ್ಟು ಖುಷಿಯಾಗಿರೋದು ನೋಡಿದ್ರೆ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿರ್ತೀಯ ಅಲ್ವಾ? ಅದೇ ಮತ್ತೆ ಕರೆಕ್ಟಾಗಿ ಗೆಸ್ ಮಾಡಿದೆ ನೋಡು. ಕಂಗ್ರಾಟ್ಸ್ ಜಾನು, ಅಂತೂ ಡಿಗ್ರಿ ಮುಗಿಸಿ ಡಿಗ್ರಿ ಹೋಲ್ಡರ್ ಆಗ್ಬಿಟ್ಟೆ. ಥ್ಯಾಂಕ್ಸ್ ಅಕ್ಕ. ಎಲ್ಲೇ ಇದೆಯಾ ನೀನು? ದೇವಸ್ಥಾನಕ್ಕೆ ಬಂದಿದ್ದೆ ಕಣೆ. ಓಹ್ ಸರಿ ಸರಿ, ನೀನು ಪೂಜೆ ಎಲ್ಲ ಮುಗಿಸ್ಕೊ, ನಾವು ಊರಿಗೆ ಹೊರಟ್ವಿ. ಅವಾಗ ಫೋನ್ ಮಾಡು, ಆಮೇಲೆ ಬಿಡು ಮಾಡ್ಕೊಂಡು ಮನೆಗೆ ಬಾ, ಸರಿನಾ? ಸರಿ ಜಾನು, ಬರ್ತೀನಿ. ಬಾಯ್. ಸರಿ ಹೊರಡೋಣವಾ? ಬನ್ನಿ. ಲಕ್ಷ್ಮಮ್ಮ ಬಂದಿದ್ದಾರಮ್ಮ? ಇಲ್ಲ ಪುರೋಹಿತ್ರೆ, ಅವ್ರು ಇವತ್ತು ಬಂದಿಲ್ಲ. ಏನಾದರೂ ಹೇಳೋದಿತ್ತಾ? ಅವ್ರಿಗೆ ನಾನೇ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ನೀನು ಬಂದಿದ್ದೆ ಒಳ್ಳೇದಾಯ್ತು. ಒಂದು ನಿಮಿಷ. ಇದೇನು ಪುರೋಹಿತ್ರೆ? ಯಾವುದಾದ್ರೂ ಒಳ್ಳೆ ಸಂಬಂಧ ಬಂದರೆ ತಿಳಿಸಿ ಅಂತ ಲಕ್ಷ್ಮಮ್ಮ ಅವ್ರು ಯಾವಾಗಲೂ ಕೇಳ್ತಾ ಇರೋರು. ಇದನ್ನು ತಗೊಂಡು ಹೋಗಿ ನಾನು ಕೊಟ್ಟೆ ಅಂತ ನಿಮ್ಮ ತಾಯಿಯವ್ರಿಗೆ ಕೊಟ್ಬಿಡಮ್ಮ. ನನಗೆ ಗೊತ್ತಾಗದೆ ಇದ್ದ ಹಾಗೆ ನನ್ನ ಕತ್ತೆ ತಾಳಿ ಬೀಳಿಸಿ ಈಗ ಬೇರೆ ಯಾವುದೋ ಸಂಬಂಧ ಅಂತ ಜಾತಕನೂ ಕೈ ಕೊಟ್ಬಿಟ್ಟೆ. ಏನಮ್ಮ ನಿಮ್ ಲೀಲೆ? ಈಗ ತಾಳಿ ಕಟ್ಟಿದ್ದವನ್ನ ಹುಡುಕ್ಲು ಅಥವಾ ಬಂದವ್ರ ಮುಂದೆ ಗೊಂಬೆ ತರ ನಿಂತ್ಕೊಳ್ಳು? ನನಗೊಂದು ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ತಾಯಿ? ನಾನೇನ್ ಮಾಡ್ಲಿ? ರೀ ಹೊರಡೋಣ? ಹೌದಾ? ನಿಮ್ಮ ಫ್ರೆಂಡ್ಸ್ ಮಾತಾಡ್ಸಲ್ವಾ ನೀವು? ಇಲ್ಲಿವರೆಗೆ ಬಂದವರು ಮಾತಾಡ್ಸ್ತಾ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಇಲ್ಲ, ನಾನು ಆಗ್ಲೇ ಒಂದ್ಸತಿ ಹಾಯ್ ಹೇಳಾಗಿದೆ, ಮತ್ತೇನ್ ಬೇಡ. ಬನ್ನಿ ಪರವಾಗಿಲ್ಲ, ಹೊರಡೋಣ. ಅವರು ನಿಮ್ಮ ಜೊತೆ ಓದ್ದವರು, ನೀವು ಒಡನಾಡಿಗಳು. ಅವ್ರು ಮತ್ತೆ ಯಾವಾಗ ನಿಮ್ಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಮಾತಾಡ್ತೀನಿ ಬನ್ನಿ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಆದ್ರೂ ನೀವೊಬ್ರನ್ನ ಬಿಟ್ಟು ಹೋಗಿ ನಂಗೆ ಒಂಥರ ಅನ್ಸುತ್ತೆ. 5 minutes ರೈಟ್, ನಾನು ಅಡ್ಜಸ್ಟ್ ಮಾಡ್ತೀನಿ. ವೇಟಿಂಗ್. ಓಕೆ, ಬೇಗ ಬರ್ತೀನಿ. ಹಲೋ, ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀರಾ? ಬರೀ ಕೈಯಲ್ಲಿ ಹೋಗ್ತೀರಾ? 1 second. ತಂಗ್ರಿ, ನೀವು ಕಾಲೇಜಿಗೆ ಬಂದು ರಿಸಲ್ಟ್ ನೋಡ್ಬೇಕು ಅಂತ ಹೇಳಿದಾಗಲೇ ನಾನು ಅರ್ಥ ಮಾಡ್ತೀನಿ. ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಬರ್ತೀನಿ. ಅಂದ್ರೆ ಏನೋ ಗುಸು ಅಂತ ಮಾತಾಡ್ತಿದ್ದೀರಾ? ಏನೇ ಜಾನು, ರಿಸಲ್ಟ್ ನೋಡಕ್ ಒಬ್ಬರೇ ಬರ್ತೀನಿ ಅಂತ ಹೇಳಿ ಗಂಡನ್ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ಬೇಕಲ್ವಾ? ಹಾಗೆ ನಾನು ಎಲ್ಲಿಗೆ ಹೋದ್ರು ಅವರು ನನ್ನ ಜೊತೆನೆ ಬರ್ತಾರೆ. ಕಾಲೇಜ್ ಮುಗೀತು ಅಂದ ತಕ್ಷಣ ನಮ್ ಫ್ರೆಂಡ್ಶಿಪ್ ಇಲ್ಲಿಗೆ ಮುಗಿಬಾರ್ದು. ನಮ್ ಬಾಂಡಿಂಗ್ ಯಾವತ್ತೂ ಹೀಗೆ ಇರ್ಬೇಕು, ಸರಿನಾ? ಅವಾಗ ಸಿಗ್ತಾ ಇರೋಣ. ನಾವೆಲ್ಲ ಸಿಗ್ತೀವಮ್ಮ, ನೀನ್ ಸಿಗ್ಬೇಕಲ್ವಾ? ಅದೇ ಮತ್ತೆ, ನಾನೇನ್ ಫಾರಿನ್ ಅಲ್ಲಿ ಇರ್ತೀನಾ? ಇಲ್ಲೇ ಇರ್ತೀನಿ ತಾನೆ. ನೀವು ಎಲ್ಲ ಕಾಲ್ ಮಾಡ್ಬೇಕಪ್ಪ ನಂಗೆ, ಅವಾಗ ನಾನು ಸಿಗ್ತೀನಿ.
ಕಾಲೇಜ್ನ ತುಂಬಾ ಮಿಸ್ ಮಾಡ್ಕೋತೀನಿ ಕಣ್ರೆ. ನಾವು ಅಷ್ಟೇ ಗೊತ್ತಾ, ಅದ್ರಲ್ಲೂ ನಿನ್ನ ವಿಶ್ವನಂತೂ ತುಂಬಾ ಮಿಸ್ ಮಾಡ್ಕೊಂತೀವಿ. ನಾವ್ ಯಾವಾಗ್ಲೂ ನಿನ್ ಫ್ರೆಂಡ್ಶಿಪ್ ಬಗ್ಗೆ ನೆನ್ಸ್ಕೊಂತಿರ್ತೀವಿ ಗೊತ್ತಾ. ಸರಿ, ಅವ್ರು ಕಾಯ್ತಾ ಇರ್ತಾರೆ, ನಾನು ಹೊರಡ್ತೀನಿ. ನಿನ್ಗೆ ಅಂತ ಗಿಫ್ಟ್ಸ್ ತಗೊಂಬಂದಿದ್ದಾರೆ. ಬಾಯ್ ಬಾಯ್. ಇರ್ತೀನಿ. ಈಗ ನಿಮ್ಗೆ ಖುಷಿ ಆಯ್ತು ತಾನೆ? ಆಯ್ತು, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಬೇಜಾರು ಆಗ್ತಿದೆ. ಮರಿ, ಜೀವನ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ನಗ್ನಗ್ತಾ ಬರ್ಬೇಕು. ಫಸ್ಟ್ ಬಂದಿದ್ದೀರ ಕಾಲೇಜ್ಗೆ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ತಾನೆ ನಾವು. ಎಕ್ಸ್ಕ್ಯೂಸ್ ಮೀ, ಜಾನ್ವಿ ಅವ್ರು ಎಲ್ಲಿದ್ದಾರೆ? ಜಾನ್ವಿನಾ ಅಲ್ಲಿ ಹೋಗ್ತಿದ್ದಾಳೆ ನೋಡಿ. ಓಕೆ, ಥ್ಯಾಂಕ್ ಯು. ವಿಶ್ವ, ಜಾನ್ವಿ ನೋಡ್ಬೇಕು, ಅವಳು ಒಂದೊಂದ್ಸಲ ಮಾತಾಡ್ಸ್ಬೇಕು. ಅವಳನ್ನ ಮಾತಾಡ್ಸೋದು ಬೇಡ ಅಂತಾನೆ ನಿನ್ನ ತಡಿತಾ ಇರೋದು. ಅವಳು ನೋಡಿದ್ರೆ ಏನಾಗ್ಬಿಡುತ್ತೆ ಇವಾಗ? ನೋಡು, ಶಾನ್ವಿ ವಿಚಾರದಲ್ಲಿ ಆಟ ಆಡ್ಬೇಡ. ಅತ್ತರಿ ನಿನ್ನ ಇಲ್ಲಿಗೆ ಬರಕ್ ಯಾರು ಹೇಳಿದ್ದು? ನೀನಾದ್ರೂ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ಸಲ್ಲ. ಅಟ್ಲೀಸ್ಟ್ ನಿನ್ ಫ್ರೆಂಡ್ಸ್ ಮುಖಾಂತರ ಅವಳನ್ನ ನೋಡ್ಬೋದು, ಮಾತಾಡ್ಸ್ಬೋದು ಅಂತ ಅನ್ಕೊಂಡೆ. ಮಣ್ಣು ಹಾಕ್ತಿಯಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಜಾನ್ವಿನ ನೋಡೋದು ಮಾತಾಡ್ಸೋದು ಇವೆಲ್ಲ ಮಾಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದೀನಿ. ಕ್ಯೂರಿಯಾಸಿಟಿಯಿಂದ ಬಂದೆ ಅಷ್ಟೇ ಕಣ. ಕ್ಯೂರಿಯಾಸಿಟಿ ಅಂತ ಕ್ಯೂರಿಯಾಸಿಟಿ, ನಿನ್ ಕ್ಯೂರಿಯಾಸಿಟಿಗೆ ಬೆಂಕಿ ಬಿತ್ತು. ಬಾ ಬಾ. ಪೂರ್ವಿಗೆ ಮದ್ವೆ ಇಷ್ಟ ಇಲ್ಲ ಅನ್ನೋ ವಿಚಾರ ಗೊತ್ತಾಗಿ ಮಾವ ಅವಳ ಒಪಿನಿಯನ್ನೇ ಕೇಳಬೇಕು ಅಂತ ಅವಳನ್ನೇ ಮನೆಗೆ ಕರೆಸಿ ಮಾತಾಡ್ಸಿದ್ರು ಸೋಪಿ. ಮೈ ಗಾಡ್. ಆಮೇಲೆ ಇನ್ನೇನು, ನಾನೇ ಹೇಗಾದರೂ ಮಾಡಿ ಅವಳನ್ನ ಒಪ್ಪಿಸ್ತೀನಿ ಅಂತ ಹೇಳಿ ಮನೆಯಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ಈಗ ಅವಳನ್ನ ನೀನೇ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಇಲ್ಲಾಂದರೆ ಇಷ್ಟು ದಿವಸ ನಾವು ಹಾಕಿದ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ಏನೇ ಮಾಡೋದು? ನನ್ನ ಮೈಂಡ್ ಅಂತೂ ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ಸಿಂಪಲ್ ಸೋಪಿ, ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೂರ್ವಿನ ನೀನು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು ಅಷ್ಟೆ. ಐ ಮೀನ್, ನೀನು ಮಾಡೋ ಕನ್ವಿನ್ಸ್ ಟ್ಯಾಕ್ಟಿಕ್ಸ್ ಯಾವ ಲೆವೆಲ್ಗೆ ಇರಬೇಕು ಅಂತ ಆದರೆ ಅವಳೇ ಸಿದ್ದುನ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತ್ಕೋಬೇಕು. ಆದರೆ ನೀನು ಅದಕ್ಕೆಲ್ಲ ಅವಳು ಒಪ್ಕೋತಾಳೆ ಅಂತ ಅನ್ಸುತ್ತಾ ನಿನಗೆ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ಗಾದೆ ಮಾತೇ ಇಲ್ವಾ? ಹಾಗೆ ನಮ್ಮ ಕೆಲಸಗಳಾಗಬೇಕು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ನೋಡು ಸೋಪಿ, ಹೇಗಾದರೂ ಮಾಡಿ ನೀನು ಈ ಪೂರ್ವಿನ ಕನ್ವಿನ್ಸ್ ಮಾಡಲೇಬೇಕು. ಆಗ ಮಾತ್ರ ನೀನು ಅಂದ್ಕೊಂಡಿರೋ ಪ್ರಾಜೆಕ್ಟು ನೀನು ಅಂದ್ಕೊಂಡಿರೋ ರೀತಿನಲ್ಲೇ ಆಗುತ್ತೆ. ಸರಿ ನೀನು, ನಾನು ಅವಳ ಜೊತೆ ಮಾತಾಡ್ತೀನಿ. ಹೇಗೆ ಅವಳನ್ನ ಒಪ್ಪಿಸ್ತೀನಿ ಅಂತ ನೋಡ್ತಾ ಇರು. ಹಾಯ್, ನನ್ನ ಕಮ್ಲಿ. ಗೌಡ್ರೆ,
ಇವತ್ತೇನಾದರೂ ಸಿಗೋಕ್ಕಾಗತ್ತಾ? ಯಾಕೆ ಮೇಡಮ್? ನಂಗೂ ಕೆಲಸ ಇತ್ತು, ಈಚೆಗೆ ಬಂದಿದ್ದೆ. ಏನು ವಿಷಯ ಹೇಳಿ ಮೇಡಮ್. ಹೌದಾ, ಸರಿ ಬಿಡಿ. ಪರವಾಗಿಲ್ಲ, ಹೇಳಿ ಮೇಡಮ್. ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರಿ, ಹೇಳಿ. ಇದು ಫೋನಲ್ಲಿ ಹೇಳೋಕ್ಕಾಗದೇ ಇರೋಂಥ ವಿಷಯ ಗೌಡ್ರೆ. ನೀವು ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಈಜ್ಗಿಲ್ಲ ಅಂದಿದ್ರೆ ಖಂಡಿತ ಸಿಗ್ತಿದ್ದೆ. ಪರವಾಗಿಲ್ಲ, ಹೇಳಿ ಮೇಡಮ್. ಮನಸ್ಸಲ್ಲಿರೋದನ್ನ ಈಜ್ಗೆ ಹಾಕೋದಕ್ಕೆ ಫೋನ್ ಆದ್ರೇನು ಎದುರಿಗಿದ್ರೇನು, ಪರವಾಗಿಲ್ಲ ಹೇಳಿ. ಮೇಡಮ್, ಅಳ್ತಾ ಇದ್ರಿಯಾ? ಏನಾಯ್ತು ಮೇಡಮ್? ಇದನ್ನ ಹೇಳ್ಕೋಬೇಕೋ ಬೇಡವೋ, ಹೇಳಿದ್ರೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಮನ್ಸಲ್ಲೇ ಇಟ್ಕೊಂಡು ಓದಾಡ್ತಿದ್ದೀನಿ ಗೌಡ್ರೆ. ಅಲ್ಲ, ಅಂತದ್ದೇನಾಯ್ತು ಹೇಳಿ ಮೇಡಮ್. ಉತ್ಸವದಲ್ಲಿ ಅವನ್ ಯಾರು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ನಾನು ಏನು ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮಾಡಿಬಿಟ್ಟ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ನಿಮ್ಮ ಅಳ್ಬೇಡಿ. ಅಳ್ದೆ ಬೇರೆ ಏನ್ ದಾರಿ ಇದೆ ಗೌಡ್ರೆ ನನಗೆ? ನನ್ನ ಪಾಡಿಗೆ ನಾನಿದ್ದೆ, ಆದ್ರೆ ಇವನು ಯಾರೋ ನನ್ನ ಬದುಕಲ್ಲಿ ಬಿರುಗಾಳಿನೇ ಎಬ್ಬರಿಸ್ಬಿಟ್ಟ. ಮೇಡಮ್, ಯಾರು ಏನು ಒಂದು ಗೊತ್ತಿಲ್ಲದೆ ಇಷ್ಟೆಲ್ಲ ಆಗದೆ ಅಂದ್ರೆ ಇದನ್ನ ದೇವ್ರೆ ಮಾಡಿಸಿರ್ಬೇಕು ಅನ್ಸುತ್ತೆ. ಒಬ್ರಿಗೊಬ್ರು ಋಣ ಇಲ್ಲದೆ ಎದುರು ಬಂದ್ರೆ ಆಗೋದಿಲ್ಲ ಅಂತಾರೆ. ಅಂತದ್ರಲ್ಲಿ ನಿಮ್ ಕುತ್ತಿಗೆ ತಾಳಿ ಬೀಳೋವರೆಗೂ ಬಂದದೆ ಅಂದ್ರೆ ನಿಮ್ಮಿಬ್ರದುವೆ ಯಾವುದೋ ಜನ್ಮದ ಋಣನ ಬಂದ ಇರ್ಬೇಕು ಅನ್ಸುತ್ತೆ. ಅಯ್ಯೋ, ಇದನ್ನೆಲ್ಲ ಸಮಾಜಕ್ಕೆ ಹೇಳಕ್ ಆಗುತ್ತಾ ಗೌಡ್ರೆ? ಯಾರಿಗೂ ಹೇಳ್ಕೊಳಕ್ ಆಗದೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೊಬ್ಬಳಿಗೆ ಗೊತ್ತು. ಇದರಿಂದ ನಾನು ನನ್ನ ಮಗಳ ಹತ್ರನೂ ಸರಿಯಾಗಿ ಮಾತಾಡಕ್ ಆಗ್ತಿಲ್ಲ. ಬ್ಯಾಡ ಮೇಡಮ್ ಅವರೇ, ನೀವಿಷ್ಟು ಕೊರಗ್ತಾ ಅಳ್ತಿದ್ರೆ ಮಗಿನ ನೋಡ್ಕೊಳ್ಳೋರು ಯಾರು? ನೀವೇ ಹೊಸಿ ಧೈರ್ಯ ತಂದ್ಕೋಬೇಕು. ಏನೇ ಹೇಳಿದ್ರು ಇದು ಮರೆಯೋ ಅಂಥ ವಿಷಯನ ಗೌಡ್ರೆ. ಧೈರ್ಯವಾಗಿ ನಿಂತು ಮಾತಾಡೋ ಬದಲು ಹೇಡಿ ಥರ ಅರ್ಧ ರಾತ್ರಿಯಲ್ಲಿ ಕಳ್ಳನ ಹಾಗೆ ಬಂದು ತಾಳಿ ಕಟ್ಬಿಟ್ಟು ಹೊಟ್ಟೋದ. ಇವ್ ನನ್ನ ಜೀವನಾನೇ ನರ್ಕ ಮಾಡ್ಬಿಟ್ಟ ಗೌಡ್ರೆ. ಸರಿ ಗೌಡ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಮೇಡಮ್ ಮೇಡಮ್ ಸಿನಣ್ಣ, ಅಲ್ಲ ಪಾರ್ಕಲ್ಲಿ ಯಾವತ್ತು ಇಷ್ಟೊತ್ತಿಗೆ ನೋಡೇ ಇಲ್ವಲ್ಲ ನಿನ್ನ? ದಿನ ಸಂಜೆ ಟೈಮಲ್ಲಲ್ವ ಬರೋದು? ಪರಿಸ್ಥಿತಿ ನಾವು ಅನ್ಕೊಂಡಂಗೆ ಇರಲ್ವಲ್ಲ ಚೆನ್ನಪ್ಪ. ಸಿಣ, ಯಾಕೆ ಅಂಥದ್ದು ಏನಾಯ್ತು? ಫ್ಯಾಕ್ಟ್ರಿಲೇ ಯಾರಾದರೂ ಏನಾರು ಅಂದ್ರ? ಅಲ್ಲ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಆಗತ್ತಾ? ನನ್ನ ಆಟೋಲ್ಲಿ ಬರೋ ಕಸ್ಟಮರ್ಗಳೆಲ್ಲ ಯಾವ ರೀತಿ ನಡ್ಕೋತಾರೆ ಗೊತ್ತಾ? ಅದನ್ನೇನಾದ್ರು ನೋಡ್ಬಿಟ್ರೆ ನಾನು ಕೆಲಸ ಮಾಡೋದನ್ನೇ ಬಿಟ್ಬಿಡ್ಬೇಕು. ಹಾಗೆ ಮಾಡ್ತೀನಾ? ಇಲ್ವಲ್ಲ. ಈ ಕಿವಿಲ್ ಕೇಳಬೇಕು, ಈ ಕಿವಿಲ್ ಬಿಟ್ಬಿಡ್ಬೇಕು ಅಷ್ಟೇ. ನೋಡು, ನೀನು ಈ ರೀತಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗೋಣ.
ಕೆಲಸ ಇದ್ರೇನೋ ಹೋಗ್ಬೋದು ಚೆನ್ನಪ್ಪ. ನಂಗೆ ರಿಟೈರ್ಮೆಂಟ್ ಆಯಿತು. ಹಾಗಿದ್ರೆ ಮನೇಲಿ ಈ ವಿಷಯ ಗೊತ್ತಿಲ್ಲ? ನೀನು ಹೀಗೆ ಮಾಡೋದು ಸರಿನಾ? ಅಲ್ಲ, ನೀನು ಕೆಲಸಕ್ಕೆ ಹೋಗ್ತೀಯ ಅಂತ ಅವರು ಏನೇನೋ ಆಸೆ ಇಟ್ಕೊಂಡಿರ್ತಾರೆ, ಹೇಳ್ಬಿಡೋದು ತಾನೇ. ಹೇಳಬೇಕು ನಿಜ, ಆದರೆ ಮನೆ ಪರಿಸ್ಥಿತಿ ಸರಿ ಇಲ್ಲ. ಅದಕ್ಕೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಕೆಟ್ಟದ್ದೇ ಗೊತ್ತಿಲ್ದ್ರ ನಿನಗೆ ಆ ದೇವರು ಈ ರೀತಿ ಕೂಡಿಸ್ಬಿಟ್ಟಿದ್ದಾನೆ. ಏನು ಯೋಚನೆ ಮಾಡಬೇಡ. ದೇವರು ಒಂದು ಕಿತ್ಕೊಂಡ್ರೆ ಒಂದನ್ನು ಕೊಟ್ಟೇ ಕೊಡ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ. ಬಾ, ಊಟ ಮಾಡೋಣ. ಬಾ.